ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟಲ್ಲಿ ಸೊ ನನ್ನಿಂದ ಇದೆ ಒಂದು i10 ಕಾರು. ಅದು ಬರೀ 2,15,000ಕ್ಕೆ. ಆ 2,15,000 ಕಾರ್ದು ಕಂಪ್ಲೀಟು ರಿವ್ಯೂ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸೊ ಇವತ್ತು ಯಾರನ್ನ ಒಂದು ವೆಹಿಕಲ್ ಲೋನ್ ಆಗಿರ್ಬೋದು, ಬೇರೆ ಯಾವುದನ್ನು ಲೋನ್ ಆಗಿರ್ಬೋದು, ಆ ಲೋನ್ ತೊಗೊಳ್ಳೋಂಥ ಕಸ್ಟಮರ್ಸು, ಸಾಲ ಮಾಡೋಂಥ ಕಸ್ಟಮರ್ಸು ಸೊ ಮ್ಯಾಂಡೇಟ್ರಿ ಆಗಿ ದಯವಿಟ್ಟು ಇನ್ಸೂರೆನ್ಸ್ ಮಾಡ್ಕೊಬಿಡಿ. ಯಾಕೆಂತಂದರೆ ಇವತ್ತು ಏನಾಗಿದೆ ಅಂತಂದರೆ ಹುಟ್ಟು ಉಚಿತ ಸಾವು ಖಚಿತ, ಯಾವಾಗ ಯಾವ ಮನುಷ್ಯ ಏನಾಗ್ತಾನೆ ಅನ್ನೋದು ಗೊತ್ತಿರಲ್ಲ. ಬಟ್ ನಾವು ಹೋಗ್ತೀವಿ, ಬಟ್ ಫ್ಯಾಮಿಲಿಗೆ ಹೊರೆ ಮಾಡ್ಕೊಂಡು ಹೋಗಬಾರ್ದು. ಯಾಕೆಂತಂದರೆ ಇವಾಗ ಏನಾಗಿದೆ ಅಂತಂದರೆ ಸುಮಾರು ಕೇಸಸ್ಗಳು ನಮಗೆ ಬರ್ತಾ ಇದೆ. ಸೊ ಹೊಸ ವೆಹಿಕಲ್ಗಳು ತೊಗೊಂಡಿರ್ತೀರಾ, ಇಲ್ಲ ಹೊಸ ವೆಹಿಕಲ್ಗಳು ತೊಗೊಂಡು 20 ಲಕ್ಷ 30 ಲಕ್ಷ ಕೊಟ್ಟು ತೊಗೊಂಡಿರ್ತೀರಾ, ಸಡನ್ನಾಗಿ ಹೆಲ್ತ್ ಇಶ್ಯೂ ಆಗುತ್ತೆ, ಏನೋ ಒಂದು ಇಶ್ಯೂ ಇದೆ, ಅನಾರೋಗ್ಯದಿಂದ ಏನಾಗ್ತದೆ, ಸಾವಾಗಿರುತ್ತೆ. ಸಾವಾದಾಗ ಏನಾಗಿರುತ್ತೆ, ವೆಹಿಕಲ್ ಮೇಲೆ ಲೋನ್ ಇರುತ್ತೆ, ಆ ಲೋನ್ನ ಫ್ಯಾಮಿಲಿ ಮೆಂಬರ್ಸು ಕಟ್ಟೋದಕ್ಕಾಗೋದಿಲ್ಲ. ಆಗೋದಕ್ಕೆ ಪರಿಸ್ಥಿತಿನಲ್ಲಿ ಏನಾಗುತ್ತೆ, ಸೊ ವೆಹಿಕಲ್ ಲೋನ್ ಕಟ್ಟಲಿಲ್ಲ ಅಂದರೆ ಏನು ಮಾಡ್ತಾರೆ, ಬ್ಯಾಂಕ್ನವರು ವೆಹಿಕಲ್ನ ಸೀಸ್ ಮಾಡ್ತಾರೆ. ಕೊನೆಗೆ ಏನಾಗುತ್ತೆ, ವೆಹಿಕಲ್ಲು ಇರೋದಿಲ್ಲ, ಅಷ್ಟು ತಿಂಗಳು ಇಲ್ಲ ಅಷ್ಟು ವರ್ಷ ನೀವು ಸಾಲ ಕಟ್ಟಿರ್ತೀರಾ, ಅದಕ್ಕೆ ಏನಾಗುತ್ತೆ ₹1 ಉಪಯೋಗ ಕೂಡ ಆಗೋದಿಲ್ಲ. ಸೊ ಬರ್ಡನ್ ತುಂಬ ಆಗುತ್ತೆ. ಲಾಸ್ಟಿಗೆ ನಿಮ್ಮ ಫ್ಯಾಮಿಲಿನ ಒಂದು ಚೆನ್ನಾಗಿ ನೋಡ್ಕೊಂಡಿರ್ತೀರಾ, ಸೊ ಎಲ್ಲ ಕಳ್ಕೊಂಡು ಮಕ್ಕಳೇ ಆಗಿರ್ಬೋದು, ಫ್ಯಾಮಿಲಿ ಮೆಂಬರೇ ಆಗಿರ್ಬೋದು, ಸ್ವಲ್ಪ ಇಕ್ಕಟ್ಟಿ ಪರಿಸ್ಥಿತಿ ಬರುತ್ತೆ. ಸೊ ಒಂದು ಲೆವೆಲ್ ಮೇಲಿಂದ ತುಂಬ ಕೆಳಗಡೆ ಬಂದು ಲೈಫ್ನ ಲೀಡ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಒಂದು ಇನ್ಸೂರೆನ್ಸ್ ಅಂತ ಇದ್ದಾಗ ಏನಾಗುತ್ತೆ, ಇನ್ ಕೇಸ್ ಯಾರಿಗಾನ ಏನಾನ ಆದಾಗ, ಹೆಚ್ಚು ಕಡಿಮೆ ಆದಾಗ, ಆ ಇನ್ಸೂರೆನ್ಸಲ್ಲಿ ನಿಮ್ಮ ಸಾಲ ಮೊತ್ತ ಕಂಪ್ಲೀಟು ಕ್ಲಿಯರ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ವೈಫ್ ಆಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು, ಅವ್ರ ನೇಮಿಗೆ ವೆಹಿಕಲ್ನ ಟ್ರಾನ್ಸ್ಫರ್ ಮಾಡ್ಕೊಬೋದು. ಅಟ್ಲೀಸ್ಟ್ ಅವತ್ತಿನ ಪರಿಸ್ಥಿತಿನಲ್ಲಿ ವೆಹಿಕಲ್ನ ಮ್ಯಾನೇಜ್ ಮಾಡೋ ಕಷ್ಟ ಆದ್ರೂ ಅಟ್ಲೀಸ್ಟ್ ವೆಹಿಕಲ್ ಅದು ನಿಮ್ಮ ನೆನಪಿಗೋಸ್ಕರ ನಿಮ್ಮ ಶ್ರಮದಲ್ಲಿ ಕಟ್ಟಿರೋಂಥ EMIನಲ್ಲಿ ಕಟ್ಟಿರೋ ದುಡ್ಡಿನಲ್ಲಿ ಸೊ ಆ ವೆಹಿಕಲ್ ಉಳ್ಕೊಳ್ಳುತ್ತೆ. ನಾಳೆ ದಿನ ಅದನ್ನು ಯೂಸ್ ಮಾಡ್ಕೊಬೋದು. ಮತ್ತು ಕೆಲವೊಂದು ಇನ್ಸೂರೆನ್ಸ್ಗಳು ಇರುತ್ತೆ, ನಮಗೆ ನಾನು ಆದಾಗ ಫ್ಯಾಮಿಲಿಗೆ ಸೆಕ್ಯೂರ್ ಆಗೋ ಥರ ಇನ್ಸೂರೆನ್ಸ್ಗಳೆಲ್ಲ ಇರುತ್ತೆ, ಕಟ್ಕೊಳ್ಳಿ. ನಾನೇನು ವೆಹಿಕಲ್ ಇನ್ಸೂರೆನ್ಸ್ ಮಾಡ್ತಾ ಇಲ್ಲ, ವೆಹಿಕಲ್ ಇನ್ಸೂರೆನ್ಸ್ಗೆ ಇಲ್ಲ ಬೇರೆ ಯಾವುದೇ ಥರದ ಇನ್ಸೂರೆನ್ಸ್ ಪ್ರಮೋಷನ್ಗೆಲ್ಲ ಈ ವಿಡಿಯೋ, ಜಸ್ಟ್ ಒಂದು ಇನ್ಫಾರ್ಮೇಷನ್ಗೆ ಅಷ್ಟೇ. ಸುಮಾರು ಜನ ಏನಾಗ್ತೀರಾ, 10 ಲಕ್ಷ 20 ಲಕ್ಷ ಲೋನ್ ತೊಗೊಳ್ತೀರಾ, 5,000-10,000 ರೂಪಾಯಿ ಇನ್ಸೂರೆನ್ಸ್ ಕಾಸ್ಟು, ಅದು ನಿಮ್ಮ ಸೆಕ್ಯೂರ್ಗೋಸ್ಕರ ಮಾಡಿರ್ತಾರೆ. ಸಪೋಸ್ ನೀವು ಏನಾನ ವಿಧಿವಶರಾದರೆ ಆ ಇನ್ಸೂರೆನ್ಸ್ ಕಂಪ್ನಿ ಆ ಏನು ಲೋನ್ ತೊಗೊಂಡಿರ್ತೀರ ಅದು ಕಂಪ್ಲೀಟು ಕ್ಲಿಯರ್ ಮಾಡಿಕೊಡುತ್ತೆ. 10,000 ಉಳ್ಸಕ್ಕೆ ಹೋಗ್ಬಿಟ್ಟು ಮತ್ತೆ ಫೈನಲ್ ಆಗಿ 20,000 ಕಟ್ಟೋ ಪರಿಸ್ಥಿತಿ ಬರುತ್ತೆ. ಸೊ ಅದಾಗಬಾರ್ದು ಅಂತ ಈ ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೀವಿ. ಸೊ ಈ ಗಾಡಿದು ಕಂಪ್ಲೀಟ್ ಕೊಡ್ತೀನಿ, ನೋಡ್ಕೊಂಬನ್ನಿ. ಸೊ ನೀವು ನೋಡ್ತಾ ಇರೋ ಹುಂಡಾ i10 ಆಟೋಮೆಟಿಕ್ ಗಾಡಿ. ಈ ಕಾರ್ ಬಂದುಬಿಟ್ಟು ಸಾವುಕಾರಗಳಿಗೆಲ್ಲ, ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀರಾ, ಸೊ ಒಂದು ಡ್ರೀಮ್ ಕಾರು, ಲೋ ಬಜೆಟಲ್ಲಿ ಸಾಲ ಬೇಡ ಅಂತ ಯಾರು ಗಾಡಿ ಹುಡುಕ್ತಾ ಇರ್ತೀರಾ ಅಂಥ ಕಸ್ಟಮರ್ಸ್ಗೆ ಮಾತ್ರ. ಸೊ ಯಾಕೆಂದರೆ ಸಾವುಕಾರಗಳಿಗೂ ಬರೀ ಕಮಿಟ್ ಮಾಡೋದೇ ಅವ್ರ ಕೆಲಸ ಆಗುತ್ತೆ. ಸೊ ಅವ್ರಿಗೆಲ್ಲ ಈ ಕಾರು. ಸೊ ಯಾರು ಒಂದು ಲೋ ಬಜೆಟಲ್ಲಿ ಖರ್ಚಿಲ್ದಲ್ಲೇ ಇರೋಂಥ ಕಾರ್ ಬೇಕು, ಆಟೋಮೆಟಿಕ್ ಕಾರ್ ಬೇಕು, ಒಂದು ಫ್ಯಾಮಿಲಿಗೆ ಒಂದು ನೆಸೆಸಿಟಿ ಕಾರ್ ಬೇಕು ಅಂತಂದರೆ ಈ ಗಾಡಿಗೆ FC ಕೂಡ ಮಾಡಿಸಿದ್ದೀವಿ. ಫ್ರೆಶ್ FC ಇದೆ, ಇನ್ಸೂರೆನ್ಸ್ ಇದೆ, ಗಾಡಿಗೆ ₹1 ರಿಪೇರ್ ಮಾಡೋ ಥರ ಇಲ್ಲ. ರೀಸೆಂಟಾಗಿ ಹೊಸ ಬ್ಯಾಟ್ರಿ ಕೂಡ ಹಾಕಿದ್ವಿ, ಅಪ್ಡೇಟ್ ಇರೋಂಥ ಗಾಡಿ. ಸದ್ಯಕ್ಕೆ ರಿಪೇರಿ ಮಾಡೋಂಥದ್ದು ಏನಿಲ್ಲ. 2010 ಮಾಡಲು ಹುಂಡಾ i10 ಮ್ಯಾಗ್ನಾ ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಥರ್ಡ್ ಓನರ್ಶಿಪ್ ಆಗಿದೆ. ಓನರ್ಶಿಪ್ ಆದರೂ ಗಾಡಿ ತುಂಬ ನೀಟ್ ಮೇಂಟೈನ್ ಮಾಡಿದ್ದಾರೆ. ಸದ್ಯಕ್ಕೆ ರಿಪೇರಿ ಮಾಡೋ ಥರ ಏನಿಲ್ಲ. ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀನಿ 2,15,000 ಫಿಕ್ಸ್ ಪ್ರೈಸಲ್ಲಿ. 2,15,000ಗೆ 2,15,000ಕ್ಕೆ ಗಾಡಿ ಕೊಡ್ತಾ ಇದ್ದೀನಿ. ಸೊ ಯಾರನ್ನ ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ ಡಯಾಲಿಸಿಸ್ಗೋಸ್ಕರ ಇಲ್ಲ ಬೇರೆ ಯಾವುದೋ ತಂದೆ ತಾಯಿ ಹಾಸ್ಪಿಟ್ಲಿಗೋಸ್ಕರ ತೊಗೊಳ್ತೀನಿ ಅಂತಂದ್ರೆ ಸ್ಟ್ರೈಟ್ ಅವೇ ಏನು ಆಗುತ್ತೆ 10,000 ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಮೆಡಿಕಲ್ ಎಮರ್ಜೆನ್ಸಿ ಬಿಟ್ಟು ಬೇರೆ ಯಾರೇ ತೊಗೊಂಡ್ರು ಅವರಿಗೆ ಯಾವುದೇ ರೀತಿ ಡಿಸ್ಕೌಂಟ್ ಇರೋದಿಲ್ಲ. 2,15,000 ಇನ್ಕ್ಲೂಡಿಂಗ್ ಆಸಿ ಟ್ರಾನ್ಸ್ಫರ್ ಎಲ್ಲ ಸೇರಿಸಿ ಮೆಡಿಕಲ್ ಪರ್ಪೋಸಿಗೆ ಓನ್ಲಿ ಯಾರು ತೊಗೊಳ್ತೀರಾ 10,000 ನನ್ನ ಕಡೆ. ಈ ಗಾಡಿಗೆ ನಾನು ಇಟ್ಕೊಂಡಿರೋ ಮಾರ್ಜಿನು 10,000. ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಯಾರು ತೊಗೊಳ್ತೀರಾ ಅಂಥ ಕಸ್ಟಮರ್ಸ್ಗೆ ಆ 10,000 ಮಾರ್ಜಿನು ಬೇಡ, ಏನು ಬೇಡ. ಈ ಗಾಡಿನ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಏನಕ್ಕೆ ಅಂತಂದರೆ ಈ ಗಾಡಿಗೆ FC ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಮಾಡಬೇಕಾದ್ರೆ 20,000 ಖರ್ಚು ಬಂದಿದೆ. ನಮ್ಮ ಪರ್ಚೇಸ್ ಪ್ರೈಸು 1,80,000, ಅದು ಸೇರಿ 2 ಲಕ್ಷ ಆಗಿದೆ. ಸೊ 10,000 ಮಾರ್ಜಿನ್ ಇಟ್ಕೊಂಡಿದ್ದೀವಿ. ಟ್ರಾನ್ಸ್ಫರ್ ಚಾರ್ಜಸ್ ಎಲ್ಲ ಅಂದ್ಕೊಂಡು 5,000 ಇಟ್ಕೊಂಡಿದ್ದೀವಿ. ಸೊ 10,000 ಮಾರ್ಜಿನಲ್ಲಿ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ. ಮೆಡಿಕಲ್ ಎಮರ್ಜೆನ್ಸಿಗೆ ನನ್ನ ಕಡೆಯಿಂದ ಇದು ಹಳಿಲು ಸೇವೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.